ಜೂನ್ 12, 2025 ಸಂಜೆ 1:38ಕ್ಕೆ ಏರ್ ಇಂಡಿಯಾ ಫ್ಲೈಟ್ 171 ಅಹಮದಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ರನ್ವೇ 23 ಇಂದ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದ ತಕ್ಷಣವೇ ಆಲ್ಮೋಸ್ಟ್ ಒಂದು 600 ಫೀಟ್ ರೀಚ್ ಆಗಿದ್ರು. ಆವಾಗ ಮೇ ಡೇ ಕಾಲ್ ಬಂದಿತ್ತು. ಕೆಲವೇ ನಿಮಿಷಗಳಲ್ಲಿ ಏರ್ಕ್ರಾಫ್ಟ್ ರೆಡಾರ್ ಇಂದ ಡಿಸಪಿಯರ್ ಆಯಿತು. ಅದಾದ್ಮೇಲೆ ನಿಮಗೆ ಗೊತ್ತಿದೆ. ನಮ್ಮ ದೇಶದ ಏವಿಯೇಷನ್ ಇಂಡಸ್ಟ್ರಿ ಕಂಡಂತ ಅತ್ಯಂತ ದೊಡ್ಡ ದುರಂತ ಇದಾಗಿತ್ತು. ಈ ಏರೋಪ್ಲೇನಲ್ಲಿ 242 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಿದ್ರು. ಅದರಲ್ಲಿ ಬದುಕುಳಿದಿದ್ದು ಓರ್ವ ವ್ಯಕ್ತಿ. ಇದಲ್ದೇನೆ ಏರ್ಕ್ರಾಫ್ಟ್ ಹೋಗಿ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ಮೇಲೆ ಕ್ರಾಶ್ ಆಗಿದ್ದರಿಂದ ಎಷ್ಟೋ ಮೆಡಿಕಲ್ ಸ್ಟೂಡೆಂಟ್ಸ್ ಭಸ್ಮವಾಗಿದ್ರು. ಈ ಏರೋಪ್ಲೇನ್ ಹತ್ತಿ ಉರಿಯೋದಕ್ಕೆ ಒಂದು ಮೇಜರ್ ಕಾರಣ ಏನಂದ್ರೆ ಫುಲ್ಲಿ ಲೋಡೆಡ್ ಫ್ಯೂಯಲ್ ಟ್ಯಾಂಕ್. ಈ ಏರ್ಕ್ರಾಫ್ಟ್ ಆಲ್ಮೋಸ್ಟ್ 6700 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಿತ್ತು ಫ್ರಮ್ ಅಹಮದಾಬಾದ್ ಟು ಲಂಡನ್. ಸೊ ಈ ಟ್ರಾವೆಲಿಗೆ ಬೇಕಾದಂಥ ಫುಲ್ಲಿ ಲೋಡೆಡ್ ಫ್ಯೂಯಲ್ ಟ್ಯಾಂಕ್ ಆಲ್ಮೋಸ್ಟ್ 80,000 ಲೀಟರ್ಗಳ ಜೆಟ್ ಫ್ಯೂಲ್ನ ಸ್ಟೋರ್ ಮಾಡಿತ್ತು. ಯಾವಾಗ ಏರ್ಕ್ರಾಫ್ಟ್ ಬಂದು ಈ ಹಾಸ್ಟೆಲಿನ ಬಿಲ್ಡಿಂಗ್ ಮೇಲೆ ಕ್ರ್ಯಾಶ್ ಆದಾಗ ಆ ಎಂಟೈರ್ ಹಾಸ್ಟೆಲ್ ಬಿಲ್ಡಿಂಗ್ ಜ್ವಾಲಾಮುಖಿ ಥರ ಹಬ್ಬಿತ್ತು. ಈ ಇನ್ಸಿಡೆಂಟ್ ಇಂದ ನನ್ನಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟೋಕೆ ಶುರುವಾಯಿತು. ಫಸ್ಟ್ ಆಫ್ ಆಲ್, ಇದು ಯಾಕಾಯಿತು? ಇದು ಟೆಕ್ನಿಕಲ್ ಫೇಲ್ಯೂರ್ ಇಂದ ಆಗಿತ್ತಾ ಅಥವಾ ಹ್ಯೂಮನ್ ಎರರ್ ಇಂದ ಆಗಿತ್ತಾ? ಈ ತರ ಹಲವಾರು ಪ್ರಶ್ನೆಗಳು ನನ್ನಲ್ಲಿ ಕಾಡ್ಲಿಕ್ಕೆ ಶುರುವಾಯಿತು. ಅದಕ್ಕೆ ಈ ಪ್ರಿಲಿಮಿನರಿ ರಿಪೋರ್ಟ್ ಬರೋವರೆಗೂ ನಾನು ಈ ಕ್ರಾಶ್ ಬಗ್ಗೆ ಯಾವುದೇ ತರದಂತ ಕಂಟೆಂಟ್ ಬಿಲ್ಡ್ ಮಾಡಿರಲಿಲ್ಲ. ಸೊ ಕೆಲವೇ ದಿನಗಳ ಹಿಂದೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಔಟ್ ಆಗಿತ್ತು. ಇದ್ರ ಮುಖಾಂತರ ನಾವು ಪ್ರತಿಯೊಂದು ಇನ್ಫಾರ್ಮೇಶನ್ನ ಸಿಂಪಲ್ ಆಗಿ, ಕ್ಲಿಯರ್ ಆಗಿ ಹಾಗೂ ಟ್ರೂತ್ಫುಲ್ ಆಗಿ ತಿಳ್ಕೊಳ್ಳೋಣ. ಜೂನ್ 12, 2025 ಏರ್ ಇಂಡಿಯಾ 171 ಅದು ಬೋಯಿಂಗ್ 787 ಡ್ರೀಮ್ ಲೈನರ್ ಆಗಿತ್ತು. ಸಮಯ ಮಧ್ಯಾಹ್ನ 1:37. ಏರ್ ಇಂಡಿಯಾ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗಲಿಕ್ಕೆ ಅಹಮದಾಬಾದ್ ಏರ್ಪೋರ್ಟಿನ ರನ್ವೇ ಮುಖಾಂತರ ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಕೆಲವೇ ನಿಮಿಷಗಳಲ್ಲಿ ಏರ್ಕ್ರಾಫ್ಟ್ ಸ್ಮೂತ್ ಆಗಿ ಟೇಕ್ ಆಫ್ ಆಗುತ್ತೆ. ಯಾವ ಸ್ವಿಚ್ಚಿನ ಮುಖಾಂತರ ಇಂಜಿನ್ಸ್ಗಳಿಗೆ ಫ್ಯೂಯಲ್ ಸಪ್ಲೈ ಆಗ್ತಿತ್ತು ಅದು ಕಟ್ ಆಫ್ ಆಗಿತ್ತು. ಕೆಲವೇ ಸೆಕೆಂಡ್ಸ್ಗಳಲ್ಲಿ ಪೈಲಟ್ ಅದನ್ನು ನೋಟಿಸ್ ಮಾಡಿ ಟರ್ನ್ಸ್ ದ ಸ್ವಿಚ್ ಬ್ಯಾಕ್ ಟು ರನ್. ಬಟ್ ಇದರಿಂದ ಬರೀ ಒಂದು ಇಂಜಿನ್ ರೀಸ್ಟಾರ್ಟ್ ಆಗುತ್ತೆ, ಬಟ್ ಮತ್ತೊಂದು ಇಂಜಿನ್ ಸ್ಟಾರ್ಟ್ ಆಗೋದೇ ಇಲ್ಲ. ಕಾಲ ಮಿಂಚೋಗಿದೆ, ಸಮಯ ಕಳೆದೋಗಿದೆ ಅಂತ ಪೈಲಟಿಗೆ ಅರಿವಾಗ್ತಿದ್ದಂತೆ ಮೇಡೆ ಅಂತ ಕಾಲ್ ಔಟ್ ಮಾಡ್ತಾರೆ. ಮಧ್ಯಾಹ್ನ ಸರಿಯಾಗಿ 1:39ಕ್ಕೆ ಏರ್ಕ್ರಾಫ್ಟ್ ಬಂದು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಕ್ರ್ಯಾಶ್ ಆಗುತ್ತೆ. ಇದರಿಂದಾಗಿ 241 ಆನ್ ಬೋರ್ಡ್ ಪ್ಯಾಸೆಂಜರ್ಸ್ ಕೊನೆ ಉಸಿರೆಳಿತಾರೆ. ಆ ಹಾಸ್ಟೆಲಲ್ಲಿದ್ದಂಥ 19 ಜನರು ಕೂಡ ತಮ್ಮ ಕೊನೆ ಉಸಿರನ್ನ ಎಳಿತಾರೆ. ಹಲವಾರು ಜನರಿಗೆ ಇಂಜುರೀಸ್ ಕೂಡ ಆಗಿರುತ್ತೆ. ಇವೆಲ್ಲ ಇನ್ಸಿಡೆಂಟ್ ಆದಮೇಲೆ ಎಲ್ರ ಗಮನ ಒಂದು ವಿಷಯದ ಮೇಲಿರುತ್ತೆ, ದ ಬ್ಲ್ಯಾಕ್ ಬಾಕ್ಸ್. ಈ ಬ್ಲ್ಯಾಕ್ ಬಾಕ್ಸ್ ಮುಖಾಂತರ ಪೈಲಟ್ಸ್ಗಳು ನಡೆಸಿರುವಂಥ ಕನ್ವರ್ಸೇಷನ್ಸ್, ಇಂಜಿನ್ ಸೌಂಡ್ಸ್, ವಾರ್ನಿಂಗ್ ಸೌಂಡ್ಸ್, ಬೀಪ್ ಸೌಂಡ್ಸ್ ಹಾಗೂ ಸಿಸ್ಟಮ್ ಅಲರ್ಟ್ಸ್ಗಳನ್ನು ರೆಕಾರ್ಡ್ ಮಾಡಿರುತ್ತೆ. ಪ್ರಿಲಿಮಿನರಿ ರಿಪೋರ್ಟ್ ಪ್ರಕಾರ ಏರ್ಕ್ರಾಫ್ಟ್ನಲ್ಲಿ ಯಾವುದೇ ರೀತಿಯಾದಂಥ ತಾಂತ್ರಿಕ ದೋಷವಿರಲಿಲ್ಲ. ಇಂಜಿನ್ಸ್ ಹಾಗೂ ಫ್ಯೂಯಲ್ ಸಿಸ್ಟಮ್ ಪರ್ಫೆಕ್ಟ್ಲಿ ವರ್ಕ್ ಆಗ್ತಿತ್ತು. ನಾವು ಮುಂಚೆನೇ ಚರ್ಚೆ ಮಾಡಿರುವಂಥ ಫ್ಯೂಯಲ್ ಸ್ವಿಚ್ ಸೇಫ್ಟಿ ಲಾಗ್ಗಳ ಜೊತೆಗೆ ಡಿಸೈನ್ ಆಗಿರುತ್ತೆ. ಇದು ಆಕ್ಸಿಡೆಂಟ್ಲಿ ಕಟ್ ಆಫ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಏರ್ಕ್ರಾಫ್ಟಿನ ಮೇಂಟೆನೆನ್ಸ್ ವಾಸ್ ಅಪ್ ಟು ದ ಡೇಟ್. ಸೊ ಇಷ್ಟೆಲ್ಲ ವಿಷಯಗಳು ಪರ್ಫೆಕ್ಟ್ ಆಗಿರೋದ್ರಿಂದ ಸ್ವಿಚ್ಗಳನ್ನು ಫ್ಲಿಪ್ ಮಾಡಿದ್ವಿ ಯಾರು? ಅದು ಪೈಲಟ್ ಎರರ್ ಆಗಿತ್ತಾ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತಾ? ಇದರ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಇರುವಂಥ ಪಾಸಿಬಿಲಿಟೀಸ್ಗಳ ಕಡೆಗೆ ನಾವು ಗಮನ ವಹಿಸಬೇಕಾಗತ್ತೆ. ನಂಬರ್ 1, ಪೈಲಟ್ ಎರರ್. ಆಕ್ಸಿಡೆಂಟ್ಲಿ ಯಾವುದಾದ್ರೂ ಒಂದು ಪೈಲಟ್ ಈ ಬಟನ್ಸ್ಗಳನ್ನ ಸ್ವಿಚ್ ಆಫ್ ಮಾಡಿದ್ರ? ನನಗೊಂದ್ಸ ಹಾಗೆ ಇದು ಆಗೋದು ಸ್ವಲ್ಪ ಅಸಾಧ್ಯ. ಯಾಕಂದರೆ ಕ್ಯಾಪ್ಟನ್ ಸುಮಿತ್ ಸಬರ್ವಾಲಿಗೆ 8200 ಗಂಟೆಯ ಫ್ಲೈಯಿಂಗ್ ಆರ್ಟ್ಸಿನ ಎಕ್ಸ್ಪೀರಿಯನ್ಸ್ ಹೊಂದಿದ್ರು. ಇನ್ನೊಂದು ಕಡೆಗೆ ಕೋಪೈಲಟ್ ಆಗಿರುವಂಥ ಕ್ಲಿಫ್ ಕುಂದರ್ ಅವರು 1100 ಗಂಟೆಯ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿದ್ರು. ನಂಬರ್ 2, ಮೆಕ್ಯಾನಿಕಲ್ ಮಾಲ್ ಫಂಕ್ಷನಿಂಗ್. 2018ರಲ್ಲೇ FAA ಏವಿಯೇಷನ್ ಸೇಫ್ಟಿಗೋಸ್ಕರ ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡಿದ್ರು. ಅದರಲ್ಲಿ ಬೋಯಿಂಗ್ ಏರ್ಕ್ರಾಫ್ಟಿನ ಲಾಗಿಂಗ್ ಮೆಕ್ಯಾನಿಸಮ್ ಕರೆಕ್ಟ್ ಆಗಿರೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಬಟ್ ಇದನ್ನ ಫಿಕ್ಸ್ ಮಾಡಲಿಕ್ಕೆ ಯಾವುದೇ ಥರದಂಥ ಮ್ಯಾಂಡೇಟರಿ ರಿಪೋರ್ಟ್ ಇರಲಿಲ್ಲ. ಅದೊಂದು ಜಸ್ಟ್ ಅಡ್ವೈಸರಿ ರಿಪೋರ್ಟ್ ಆಗಿತ್ತು. ಈ ಆಕ್ಸಿಡೆಂಟ್ನ ಓವರ್ವ್ಯೂ ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಂಡ್ ಆಫ್ ದ ಡೇ ಈ ಪ್ರಿಲಿಮಿನರಿ ರಿಪೋರ್ಟ್ ಮುಖಾಂತರ ಅವರು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ನಮ್ಮ ಕೈಯಲ್ಲಿ ಒಂದು ಫೈನಲ್ ರಿಪೋರ್ಟ್ ಬರಬೇಕಂದ್ರೆ ಆಲ್ಮೋಸ್ಟ್ 1 ರಿಂದ 1.5 ವರ್ಷ ಟೈಮ್ ಬೇಕಾಗತ್ತೆ.
ಈ ಕ್ರಾಶ್ ಜಸ್ಟ್ ಒಂದು ಮೆಕ್ಯಾನಿಕಲ್ ಫೇಲ್ಯೂರ್ ಇಂದ ಆಗಿದ್ದಲ್ಲ, ಇದು ಆಕಾಶದಲ್ಲಿ ಒಂದು ಮಿಸ್ಟ್ರಿ ಆಗಿ ಉಳಿದೋಗಿದೆ. ಯಾರ ಬಳಿಯೂ ಕೂಡ ಸರಿಯಾದ ಉತ್ತರ ಇಲ್ಲ. ಈ ಇನ್ವೆಸ್ಟಿಗೇಷನ್ ಸರಿ ದಾರಿಯಲ್ಲಿ ನಡೀಲಿ ಹಾಗೂ ಕಳೆದು ಹೋಗಿರುವಂಥ ಜೀವಗಳಿಗೆ ಶಾಂತಿ ಸಿಗಲಿ ಅಂತ ಕೋರ್ಕೊಳ್ಳೋಣ.